ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ರಾಜ್ಯಾಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಇಂದು ಚಾಮರಾಜನಗರಕ್ಕೆ ಭೇಟಿ ನೀಡಿ ನಗರದ ದೀನಬಂಧು ಸಂಸ್ಥೆಯಲ್ಲಿ ಇಂಗ್ಲಿಷ್ ಮಾಧ್ಯಮಕ್ಕೆ ಪರಿವರ್ತನೆಗೊಂಡ ಶಾಲೆಗಳ ಹಾಲಿ 6 ಮತ್ತು 7ನೇ ತರಗತಿಯ ತಲುಪಿರುವ ವಿದ್ಯಾರ್ಥಿಗಳ ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆಯ ಅಧ್ಯಯನ ಸಂಬಂಧ ವರದಿ ಸ್ವೀಕರಿಸಿದ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ದೀನಬಂಧು ಸಂಸ್ಥೆಯ ಕಾರ್ಯದರ್ಶಿ GN ಜಯದೇವ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು ಡಾಕ್ಟರ್ ಸಂತೋಷ್ ಹಾನಗಲ್ಲಿ, ಸಾಹಿತಿಗಳು ಕೃಷ್ಣಮೂರ್ತಿ, ನಾಗಭೂಷಣ ಸ್ವಾಮಿ, ಬಸವರಾಜು ಸೇರಿದಂತೆ ಇನ್ನಿತರರು ಗಣ್ಯ ವ್ಯಕ್ತಿಗಳು ಭಾಗಿಯಾಗಿದ್ದರು. ತುಂಬ ಒಳ್ಳೆಯ ರಿಪೋರ್ಟ್, ನಾನು ಅದನ್ನು ಪೂರ್ತಿ ಓದಿದೆ. ಆದರೆ ಅದನ್ನು ರಾಜ್ಯ ಸರ್ಕಾರ ಅಂಗೀಕರಿಸುವಂತೆ ಇನ್ನೂ ಕೂಡ ಮನಸ್ಸು ಮಾಡಲಿಲ್ಲ. ನಾವು ತುಂಬ ಪ್ರೆಷರ್ ಹಾಕಿದ್ದೇವೆ. ಬೇರೆ ಬೇರೆ ತಮ್ಮಂಥವರನ್ನು ಸೇರಿಸಿ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅದನ್ನು ತನ್ನಿ ಅಂತ ಹೇಳಿದ ಮೇಲೆ ಮೊನ್ನೆ ಮುಖ್ಯಮಂತ್ರಿಗಳು ಅದರಲ್ಲಿರುವ ಎಲ್ಲ ರೆಕಮೆಂಡೇಷನ್ಗಳನ್ನು ಜಾರಿಗೆ ತಂದರೆ ಮಾತ್ರ ಅದು ಕೆಲಸ ಮಾಡ್ತಾರೆ. ಬೇಕಾದನ್ನು ಮಾತ್ರ ಕೆಲವು ಆಯ್ಕೆ ಮಾಡಿದರೆ ಅದರಿಂದ ವಿಶೇಷವಾದ ಪರಿಣಾಮ ವಿದ್ಯಾರ್ಥಿಗಳ ಮೇಲೆ ಆಗುವುದಿಲ್ಲ. ಇದು ಬಹಳ ಸ್ಪಷ್ಟವಾಗಿದೆ. ಈಗ ನಾವು 4 ವರದಿಗಳನ್ನು ತಯಾರು ಮಾಡಿದ್ದೀವಿ. ಈಗ ಪ್ರಾಧಿಕಾರ ನಮ್ಮ ಕಲಿ ಅದ್ರ 30 ವರ್ಷ ಆಯಿತು. ಒಂದು 95ರಲ್ಲಿ ಬಂದಿದೆ. ಇಲ್ಲಿಂದಲೇ ಶುರುವಾಗಿದೆ. ಆದರೆ ಅದರ ಉದ್ದೇಶ ಚೆನ್ನಾಗಿದೆ. ಆದರೆ ಅನುಷ್ಠಾನದಲ್ಲಿ ಸಂಪೂರ್ಣ ವಿಫಲ ಆಗಿದೆ. 4ನೇ ಕ್ಲಾಸಿನ ಮಗುವಿಗೆ ಎಲ್ಲಿದೆ ಅಂತ ಬರಲ್ಲ. ನಾನೇ ಬೆಂಗಳೂರು ಆರ್ಟಿನಗರದಲ್ಲಿ ಕೇಳಿದರೆ ಎಲ್ಲಿದೆ ಜಾತ್ರೆ ತೋರಿಸೋಕ್ಕೆ ಬರಲ್ಲ. 10ನೇ ಕ್ಲಾಸಿನ ಮಗುವಿಗೆ ಅದರ ಹೆಸರನ್ನು ಕನ್ನಡದಲ್ಲಿ ಬರಲ್ಲ. ಇದರಲ್ಲಿ ಏನಾಗಿದೆ ಅಂದರೆ ಇಲ್ಲಿರುವ ಇಂಗ್ಲೀಷ್ ಪದ ತೆಗೆದು ಕನ್ನಡ ಹಾಕಿದರೆ ಕನ್ನಡದ ಗತಿ ಕೂಡ ಇದೆ. ಕನ್ನಡದಲ್ಲಿ ಕೂಡ ವಾಕ್ಯ ರಚನೆ ಸರಿ ಬರಲ್ಲ. ಆಮೇಲೆ ಕನ್ನಡದಲ್ಲಿ ಒಂದು ಚಿತ್ರ ತೋರಿಸಿ ಕಥೆಗಳು ಸ್ವಲ್ಪ ಹೇಳ್ತಾರೆ. ಗ್ರಾಮೀಣ ಪ್ರದೇಶದ ಮಕ್ಕಳು ಸ್ವಲ್ಪ ಹೇಳ್ತಾರೆ. ನಾವು ಗ್ರಾಮೀಣ ಪ್ರದೇಶದಲ್ಲಿ ಬಂದವು. ಆದರೆ ನಗರ ಮಟ್ಟದಲ್ಲಿ ಅದು ಕೂಡ ಇಲ್ಲ. ಕನ್ನಡ ಇಂಗ್ಲೀಷ್ ಎಲ್ಲ ಸೇರಿಸಿ ಏನೇನು ಹೇಳ್ತಾರೆ. ಹಾಗಾಗಿ ಭೌತಿಕ ದಾರಿದ್ರ್ಯ ಭಾಷೆಯ ಅವನತಿ ಇದೆಯಲ್ಲ, ಇದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಇದರ ಬಗ್ಗೆ ನಾವು ಏನು ಮಾತಾಡಿದರೂ ಕೂಡ ಅದು ಪ್ರವಾಹಕ್ಕೆ ವಿರುದ್ಧ ಈಜುವ ಕೆಲಸ ಆಗಿದೆ. ಶಾಲೆಗಳು ಕರ್ನಾಟಕದಲ್ಲಿ 3200 ಶಾಲೆಗಳಿದೆ. ಒಂದು 100 ವರ್ಷ ಕಳೆದ ಶಾಲೆಗಳು 1915, 20, 25 100 ವರ್ಷದ ಹಿಂದೆ ಶುರುವಾದಾಗ ಒಂದು ಸ್ವಾತಂತ್ರ್ಯ ಚಳವಳಿ ನಡೀತಾ ಇತ್ತು. ಇನ್ನು ಕರ್ನಾಟಕ ಏಕೀಕರಣ ಚಳವಳಿ ನಡೀತಾ ಇತ್ತು. ಆದ್ದರಿಂದ ಆ ಶಾಲೆಗಳಲ್ಲಿ ಓದಿದವರು ಒಂದು ಏಕೀಕರಣದಲ್ಲಿ ತುಳಿದಿದ್ದಾರೆ, ಇಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ತುಳಿದಿದ್ದಾರೆ. ಸೊ ಅಂಥ ಶಾಲೆಗಳನ್ನು ಅಧ್ಯಯನ ಮಾಡಿ ಅದಕ್ಕೆ ಗಾಂಧಿಯ ಪ್ರಭಾವ ಇದೆ, ರವೀಂದ್ರನಾಥ ಟ್ಯಾಗೋರ್ ಆಶ್ಚರ್ಯಕರವಾಗಿ ಟ್ಯಾಗೋರ ಪ್ರಭಾವ ಇದೆ ಅಂಥ ಶಾಲೆಗಳ ಮೇಲೆ. ಅದನ್ನು ನಮಗೆ ಕೊಡ್ತೇನೆ. ಈ